ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಯಾಕೆ ಹೇಳ್ತಿದ್ರೆ ಈಗ ಮತ್ತೆ ಡಿಕೆ ಶಿವಕುಮಾರ್ ಬಣ ಸೈಲೆಂಟ್ ಆಗಿರೋದು ಯಾಕೆ ಹಾಗಾದ್ರೆ ಮತ್ತೇನು ಹೊಸ ಆಟ ಇದು ಸಿದ್ದರಾಮಯ್ಯನವರದು ಡಿಕೆ ಶಿವಕುಮಾರ್ ಸೈಲೆಂಟ್ ಹಿಂದಿನ ತಂತ್ರ ಏನು ಹಾಗಾದ್ರೆ ಸಿದ್ದರಾಮಯ್ಯನವರು ಕೊಟ್ಟ ಏಟಿಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆದ್ರ ಹಾಗಾದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತಾರಾ ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಯಾಕೆ ಹೇಳ್ತಿದ್ರೆ ಈಗ ಮತ್ತೆ 5 ವರ್ಷ ಅವರೇ ಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಬಣ ಸೈಲೆಂಟ್ ಆಗಿರೋದು ಯಾಕೆ ಹಾಗಾದ್ರೆ ಮತ್ತೇನು ಹೊಸ ಆಟ ಇದು ಸಿದ್ದರಾಮಯ್ಯನವರದು ಡಿಕೆ ಶಿವಕುಮಾರ್ ಸೈಲೆಂಟ್ ಹಿಂದಿನ ತಂತ್ರ ಏನು ಹಾಗಾದ್ರೆ ಡಿಕೆ ಬೆಂಬಲಿಗರು ಡೇಟ್ ಫಿಕ್ಸ್ ಮಾಡಿದ್ರು ಕೂಡ ಸಿಎಂ ಬದಲಾವಣೆ ಆಗ್ಲೇ ಇಲ್ವಲ್ಲ ಸಿದ್ದರಾಮಯ್ಯನವರು ಕೊಟ್ಟ ಏಟಿಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆದ್ರ ಹಾಗಾದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಮುಖ್ಯಮಂತ್ರಿ ಬದಲಾವಣೆ ಕರ್ನಾಟಕದಲ್ಲಿ ಆಗೋದೇ ಇಲ್ವಾ ಆಗೋದಾದ್ರೆ ಯಾವಾಗ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗ್ತಾರಾ ಈ ಎಲ್ಲದರ ಡೀಟೇಲ್ಸ್ ಉಳ್ಳ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಉಪಚುನಾವಣೆಯ ಭರಾಟೆ ಮಧ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಈ ಟೈಮ್ನಲ್ಲಿ ಬಾಂಬ್ ಸಿಡಿಸಿದ್ರೆ ಅವರಿಗೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಚುನಾವಣೆ, ಅಹಿಂದ ಮತಗಳು ಬೇಕೇ ಬೇಕು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತೀವಿ ಅಂತ ಚುನಾವಣೆಗೆ ಹೋಗ್ಬಿಟ್ರೆ ಇವ್ರಿಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ, ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ಯಾವ ಮತಗಳು ಬೇಕು ಇವರಿಗೆ ಗೆಲ್ಲಲಿಕ್ಕೆ. ದಾವಣಗೆರೆಯಲ್ಲಿ ಲಿಂಗಾಯತರು ಒಂದಾಗ್ತಾರೆ ಅನ್ನೋ ಯೋಚನೆ ಇತ್ತು, ಆದರೆ ಅಲ್ಲೇನೋ ಉಲ್ಟಾ ಹೊಡಿತಾ ಇದೆ. ಲಿಂಗಾಯತರ ಮನಸ್ಸಿನಲ್ಲಿ ಬೇರೆ ಏನೋ ಓಡ್ತಾ ಇದೆ. ಹಾಗಾಗಿ ಅಲ್ಪಸಂಖ್ಯಾತರ ಮತಗಳು ಇಲ್ಲಿ ನಿರ್ಣಾಯಕ. ಯಡಿಯೂರಪ್ಪನವರು, ರಾಜಾಹುಲಿ ಯಡಿಯೂರಪ್ಪ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ ಬಿಜೆಪಿಯನ್ನು 2ರಲ್ಲಿ 1ರಲ್ಲಾದರೂ ಗೆಲ್ಲಿಸಲೇಬೇಕು ಅಂತ. ದಾವಣಗೆರೆ ಬಿಜೆಪಿ ಕೈ ಹಿಡಿಯುತ್ತೋ ಅಥವಾ ಬಾಗಲಕೋಟೆ ಬಿಜೆಪಿ ಕೈ ಹಿಡಿಯುತ್ತೋ ಅನ್ನೋ ಚರ್ಚೆಗಳು. ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಬಾಂಬ್ ಹಾಕಿದ್ದಾರೆ. ಆ ಬಾಂಬ್ನ ಹಿಂದಿನ ಸೀಕ್ರೆಟ್ ನೋಡೋದಾದ್ರೆ ತುಂಬ ಶಾಕ್ ಅನ್ನುವಂತಿದೆ, ತುಂಬ ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ಹೊಸ ವರ್ಷೆಯನ್ನ ಶುರು ಮಾಡಿದ್ರ ಅನ್ನೋ ಥರ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಇದು 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ, ನಾನೇ ಈ ರಾಜ್ಯದ ಮುಖ್ಯಮಂತ್ರಿ, ಇದು 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ ವೀಕ್ಷಕರೇ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾನೆ ಇಲ್ಲ. ಸರ್ ಹಿಂಗೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಅಂತ ಕೇಳಿದ್ರೆ ಹೇಳಿ ಬಿಡಿ ಅಂತಿದ್ದಾರೆ. ಹಾಗಾದ್ರೆ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಇಲ್ಲಿಗೆ ಮುಕ್ತಾಯವಾದ್ವಾ? ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆಯೋದೇ ಇಲ್ವಾ? ನಡೆಯೋದಾದರೆ ಮುಖ್ಯಮಂತ್ರಿಯಾಗಿ ಯಾರಾಗ್ತಾರೆ? ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 5 ವರ್ಷ ನೀವೇ ಮುಖ್ಯಮಂತ್ರಿಯಾಗಿರಿ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದೆ. ಉಪಚುನಾವಣೆಯ ಪ್ರಚಾರದ ನಂತರ ಸಿದ್ದರಾಮಯ್ಯನವರು ಕೇರಳ, ತಮಿಳುನಾಡು, ಪಾಂಡಿಚೇರಿ ಹಾಗೆ ವೆಸ್ಟ್ ಬೆಂಗಾಲ್ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿಯೇ ಅವರು ಅಲ್ಲಿಗೆ ಪ್ರಚಾರಕ್ಕೆ ಹೋಗ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ಕಾಂಗ್ರೆಸ್ಗೆ ಕಷ್ಟ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಡಿಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ಮಾತನಾಡುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇದೆ. ಈ ಚರ್ಚೆ 2028ರವರೆಗೂ ನಡೆಯಲಿ ಅನ್ನೋದು ಡಿಕೆ ಶಿವಕುಮಾರ್ ಅವರ 1 ಲೈನ್ ಅಜೆಂಡಾ.
ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬದಲಿಸುವ ಧೈರ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಟಗರು ನಡೆದಿದ್ದೇ ಹಾದಿ ಎನ್ನುವಂತಾಗಿದೆ ಕಾಂಗ್ರೆಸ್ನಲ್ಲಿ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? 2028ರವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಅಥವಾ ಚುನಾವಣೆಗೆ 6 ತಿಂಗಳಿದ್ದಾಗ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಕರ್ನಾಟಕದಲ್ಲಿ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.